16 ವರ್ಷಗಳಿಂದ ನಾನೇ ಸ್ವತಃ ನೋಡಿದ್ದೇನೆ ಗುಲ್ಬರ್ಗದಲ್ಲಿ. ರಾಜು ಕಪ್ನೂರ್ ಫ್ರಮ್ ಬೇಸಿಕ್ ಅವನು ಕಾಂಗ್ರೆಸ್ಸಿನ ಲೀಡರ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನಲ್ಲಿ, ಪ್ರಿಯಾಂಕಾ ಖರ್ಗೆ ಅವರ ಜೊತೆನಲ್ಲೂ ಅತ್ಯಂತ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಲೀಡರ್. ಆದ್ರಿಂದ ಇದರ ನೇರವಾಗಿರ್ತಕ್ಕಂಥ ಹೊಣೆ ರಾಜು ಕಪ್ನೂರ್ಗಂತೂ ಈ ಟೆಂಡರ್ ಗಳನ್ನ ಕೊಡ್ಸಕ್ ಸಾಧ್ಯ ಇಲ್ಲ. ಯಾರ ಸಹಾಯ ಇಲ್ದೇನೆ, ಪ್ರಿಯಾಂಕಾ ಖರ್ಗೆ ಅವರ ನೇರ ಸಹಾಯ ಇಲ್ದೇನೆ ಯಾವುದೇ ಟೆಂಡರ್ ಅನ್ನ ಸಚಿನ್ ಪಾಂಚಾಳ್ಗೆ ಕೊಡ್ಸಕ್ ಸಾಧ್ಯ ಇಲ್ಲ. ಮತ್ತು ಸಚಿನ್ ಪಾಂಚಾಳ್ಗೆ ಏನ್ ಭಯ ಇತ್ತು, 2 ಟೆಂಡರ್ ಅಲ್ಲಿ 1 ಟೆಂಡರ್ ಅಂತೂ ಆಗೇ ಆಗತ್ತೆ ಅಂತ ಭರವಸೆಯ ಮೇಲೆ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಲಂಚ ಕೊಟ್ಟಿದ್ದಾನೆ. ಲಂಚ ಯಾರ ಆಧಾರದ ಮೇಲೆ ಭರವಸೆಯನ್ನ ಕೊಟ್ಟಿದ್ದಾನೆ? ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಹಾಗಾಗಿ ನನಗೆ ಗುತ್ತಿಗೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳಿ ಇವನು ಭರವಸೆಯಿಂದ ಇದ್ದ, ಸಾಲ ಮಾಡಿದಾನೆ ಸಚಿನ್ ಪಾಂಚಾಳ್. ಆದ್ದರಿಂದ ಇದರ ಸಂಪೂರ್ಣ ಹೊಣೆ ಪ್ರಿಯಾಂಕಾ ಖರ್ಗೆ ಅವರು ಹೊರಬೇಕು. ಈ ತರ ಅನೇಕ ಕೆಲಸಗಳಿರಬಹುದಲ್ಲಿ ಇವತ್ತು ಹೊರಗಡೆ ಬಂದಿದೆ. ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.